ಅಯ್ಯಯ್ಯ ಸೂಸು ಮಾಡ್ತಾರ ಕೂತೀನಿ ಅಲ್ಲಿ ಸುಸು ಎಲ್ಲಿ ಮಾಡಬೇಕು ಏಯ್ ಎಲ್ಲಿ ಮಾಡ್ಬೇಕು ಸುಸು ಏಯ್ ಪಲಾವ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ಬೋದು ಮತ್ತೆ ಇವಾಗ ಹೆಂಗೆ ಡೌ ಮಾಡ್ತಾ ಇದ್ಯಾ ಹೇಳೋಷ್ಟರಲ್ಲಿ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಿನೂ ಸಹ ನಿಮಗೆ ಬೇಜಾರಾಗಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಓಪನ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಎಸ್, ಇವತ್ತು ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗಷ್ಟೇ ಜಸ್ಟು ಇವತ್ತು ಬಂದು ಟ್ಯೂಸ್ಡೇ, ಮಂಗಳವಾರ ಬೆಳಿಗ್ಗೆ ವ್ಲಾಗ್ ಆಗಿರುತ್ತೆ. ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಬೆಳಿಗ್ಗೆ ಈಗಷ್ಟೇ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ, ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಪಾಪು ಬರೋಷ್ಟರಲ್ಲಿ ಎದೋಳಷ್ಟರಲ್ಲಿ ಸ್ವಲ್ಪ ಕೆಲಸಗಳಿದೆ, ಮುಗಿಸ್ಕೊಂಡ್ಬಿಡುವ. ಇದು ಆ್ಯಕ್ಚುಲಿ ನೈಟ್ ಬೆಳಗಿದಂಥ ಪಾತ್ರೆ. ಡ್ರಾಯರ್ ಗಿಡೋದಕ್ಕೂ ಮುಂಚೆ ಈ ರೀತಿ ಒಣಗಲಿ ಅಂತ ಬಿಡ್ತೀನಿ. ಇದು ನೈಟ್ ಊಟ ಮಾಡಾದಮೇಲೆ ಆಗಿರುವಂಥ ಪಾತ್ರೆ. ಆ್ಯಕ್ಚುಲಿ ನೈಟೇ ಬೆಳಗ್ಗೆ ಇಟ್ಬಿಡ್ತೀನಿ, ಬಟ್ ಯಾಕೋ ನಿನ್ನೆ ಬೆಳಗೋ ಅಂಥ ಮೂಡ್ನಲ್ಲಿರಲಿಲ್ಲ. ಸೊ ಹಂಗಾಗಿ ಬೆಳಗಿಲ್ಲ. ಇವಾಗೆಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ಪಲಾವ್ ಮಾಡುವ ಅಂತ ಹೇಳಿ ಬಟಾಣಿ ನೆನೆ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಹಸಿ ಬಟಾಣಿ ಯೂಸ್ ಮಾಡೋದಿಲ್ಲ. ಒಣ ಬಟಾಣಿ ಏನಿರುತ್ತೆ ಅದನ್ನು ಈ ರೀತಿ ಒಂದು ನೈಟು ನೆನೆಸ್ಬಿಟ್ಟು ಮಾಡ್ತೀನಿ. ಇವಾಗ ಮಾಡಬೇಕು. ವ್ಲಾಗ್ನ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡ್ದೇ ನೋಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಪಾಪು ಸೌಂಡ್ ಆಯಿತು, ಎದ್ಬಿಟ್ಲೇನೋ ಅನ್ನೋ ಭಯದಲ್ಲಿ ರೂಮ್ ಡೋರ್ ಓಪನ್ ಮಾಡ್ಕೊಂಡು ಬಂದು ಚೆಕ್ ಮಾಡಿದೆ. ನೋಡಿದ್ರೆ ಈ ರೀತಿ ಈ ಸ್ಟೈಲ್ನಲ್ಲಿ ಮಲ್ಕೊಂಡಿದ್ದು. ಸದ್ಯ ಮಲ್ಕೊಂಡಿದ್ದಲ್ಲ ಅಂತ ಹಾಗೆ ಸೈಲೆಂಟಾಗಿ ರೂಮ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಕಿಚನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದೆಲ್ಲ ನೈಟ್ ಬೆಳಗಿದಂಥ ಪಾತ್ರೆಗಳು ಎಲ್ಲ ನೀಟಾಗಿ ಡ್ರೈ ಆದಮೇಲೆ ಈ ರೀತಿ ಕಬೋರ್ಡ್ಗೆ ಜೋಡಿಸ್ಕೊಳ್ತೀನಿ. ಆ್ಯಕ್ಚುಲಿ ಈ ಕಿಚನ್ ಕೆಲಸನ ನೈಟ್ ಟೈಮ್ ಮಾಡಿಬಿಟ್ರೇ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಬೆಳಿಗ್ಗೆ ಎದ್ದು ಕಿಚನ್ ಕ್ಲೀನ್ ಮಾಡಿಕೊಂಡು ನಾಷ್ಟ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಹಿಂಸೆ ಅನಿಸುತ್ತೆ. ಸೊ ಬೆಳಗ್ಗೆ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ರೀತಿ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ತರಕಾರಿಗಳನ್ನೆಲ್ಲ ತೆಗೆದಿಟ್ಟೆ, ಪಾಪು ಎದ್ದೇ ಬಿಟ್ಲು. ಎಷ್ಟಾದರೂ ಸೈಲೆಂಟಾಗಿ ಮಾಡಿ ನಮ್ಮ ಬರ್ತೀಯಾ? ಇನ್ನೊಂದು ಸ್ವಲ್ಪ ಹೊತ್ತು ಆಚೆ ಮಾಡುವ. ಬಾ 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 ಬಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನು ರೆಸಿಪಿ ಮಾಡ್ತೀನಿ ಬೋಡಿ? ಯಾಕೆ ಎದ್ದೆ ಎಷ್ಟು ಬೇಗ? ಅಪ್ಪ ಎಬ್ಬಿಸ್ಬಿಡ್ತಾ? ಸುಳ್ಪುರ್ಕಿ ನೀನು. ಯಾಕೆ ಎದ್ದೆ? ಪಾಪು ಇವಾಗ ಎದ್ದಿದ್ದಾಳೆ. ಸ್ವಲ್ಪ ಅವಳನ್ನ ವಾಶ್ರೂಮ್ ಕರ್ಕೊಂಡೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಮಾಡ್ತಾರಾ? ಆ್ಯಕ್ಚುಲಿ ಏನು ಗೊತ್ತಾ, ಮೇಲೆ ಕುತ್ಕೊಂಡು ಮೇಲೆ ಅಂದರೆ ಸ್ಲ್ಯಾಬ್ ಮೇಲೇ ಕಟ್ ಮಾಡ್ಕೊಳ್ಬೋದು. ಬಟ್ ನಮ್ದು ಐತಲ್ಲ ಇದೇನು ಮಾಡುತ್ತೆ ಅಂತಂದರೆ, ನನಗೆ ಒಂದು ಸ್ವಲ್ಪ ಆ ಕಡೆ ಸೈಡ್ ತಿರುಗಿದ್ರೆ ಸಾಕು, ಬಿದ್ದೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅದಕ್ಕೇ ಇವ್ರು ಬಂದರೆ ಈ ರೀತಿ ಕೆಳಗಡೆನೇ ಕಟ್ಕೊಂಡ್ಬಿಟ್ಟು ಕಟ್ ಮಾಡೋದಕ್ಕೆ ಅಲ್ವಾ? ನೀನು ಏನಕ್ಕೆ ಎದ್ದೆ ಇಷ್ಟು ಬೇಗ? ಅದೇನು ಅಪ್ಪ ಅಪ್ಪ ಅಂತಿದೀಯಾ? ಎತ್ತಾಕಿ ಇದನ್ನೆಲ್ಲ ಇಲ್ಲಿಗೆ ಹಾಕು, ನೀರ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಎದ್ದೆ ತಾನೆ. ಎತ್ತಾಕಿ ಇವಾಗ ಅದನ್ನು. ಹಾಕು. ನೋಡಿ ಗಾಯ್ಸ್, ಹೆಂಗೆ ಹೆಲ್ಪ್ ಮಾಡ್ತಿದ್ದಾನೆ ಪಾಪು. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಪಲಾವ್ ಮಾಡೋದಕ್ಕೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಿಸ್ಸಿಂಗು. ಆ್ಯಕ್ಚುಲಿ ಕರೆಂಟ್ ಹೊಂಟೋಗ್ಬಿಟ್ಟಿದೆ. ಸೊ ವಿತೌಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ಫಟಾಫಟ್ ಅಂತ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಇಲ್ಲಿ ಕುಕ್ಕರ್ ಇಟ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡು
ಎಣ್ಣೆ ಕಾದ್ಮೇಲೆ ನಿಮ್ಮನೇಲಿರುವಂಥ ಪಲಾವ್ ಐಟಮ್ಸ್ ಏನೇನಿದೆ ಚಕ್ಕೆ ಲವಂಗ ಪಲಾವ್ ಎಲೆ ಕಸೂರಿ ಮೇಥಿ ಎಲ್ಲನೂ ಸೇರಿಸ್ಕೊಳ್ಳಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ನ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1ರಿಂದ 2 ಮೀಡಿಯಮ್ ಸೈಜ್ ಟೊಮೆಟೊ ಸೇರಿಸ್ಕೊಳ್ತಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು 3 ಜನಕ್ಕೆ ಮಾಡ್ತಾ ಇರೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಮಾಡ್ಕೊಳ್ಳಿ. ಟೊಮೆಟೊ ಸೇರಿಸಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಆ್ಯಂಡ್ ಫ್ರೈ ಆಗುತ್ತೆ. ಆ್ಯಂಡ್ ನಾನು ಇವತ್ತು ಮಾಡ್ತಾ ಇರೋದು ವೆಜಿಟೇಬಲ್ಸ್ ಪಲಾವ್ ಆಗಿರೋದ್ರಿಂದ ಯಾವ ಪರ್ಟಿಕ್ಯುಲರಾಗಿ ಇಂಥ ವೆಜಿಟೇಬಲ್ಸ್ ಅಂತಲೇ ಅಲ್ಲ, ಯಾವುದಾದ್ರೂ ತರಕಾರಿನ ನೀವು ಸೇರಿಸ್ಕೊಳ್ಬೋದು. ತರಕಾರಿ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋಂಥ ಬಟಾಣಿನ ಸೇರಿಸಿ ನಾನು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ, ಕೊನೆಯಲ್ಲಿ ಹಾಕೊಳ್ಳೋದಕ್ಕೆ ಹೋಗಲ್ಲ. ಸೊ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಈ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಕಾಸ್ ಇದಕ್ಕೆ ಯಾವುದೇ ಥರದ ಎಕ್ಸ್ಟ್ರಾ ಪೌಡರ್ ಹಾಕಲ್ಲ. ಮ್ಯಾಜಿಕಲ್ ಪೌಡರ್ ಅಂದರೆ ಈಗ ನಾನು ಏನು ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರು, ಇದಿಷ್ಟೇ. ಇದೊಂದು ಪೌಡರ್ ಅಷ್ಟೇ ಹಾಕಿ ಬೇರೆ ಯಾವುದೇ ಥರದ ಗರಂ ಮಸಾಲ ಧನಿಯಾ ಪುಡಿ ಅದು ಇದು ಆಳು ಮುಳು ಏನೂ ಹಾಕ್ಬೇಡಿ. ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಸಿಂಪಲಾಗಿ. ಆ್ಯಂಡ್ ನೀವು ಯಾವ ಗ್ಲಾಸ್ನಲ್ಲಿ ಅಕ್ಕಿ ತೊಗೊಳ್ತೀರಾ ಆ ಗ್ಲಾಸ್ನಲ್ಲಿ 2 ಗ್ಲಾಸ್ ನೀರು ಹಾಕಿ, ನಾನು 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 2 ಗ್ಲಾಸ್ ನೀರು ಸೇರಿಸಿ ಅಕ್ಕಿನ ಹಾಕಿ ಕುಕ್ಕರ್ ಮುಚ್ತಾ ಇದ್ದೀನಿ. ಅಪ್ಪನ ಮಗಳೇ ಅಪ್ಪ ಗುಣ, ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಏಯ್, ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅವಾಗ ಅಪ್ಪನೇ ಇಷ್ಟ. ಅಪ್ಪಟ ಅಪ್ಪನ ಮಗಳು. ಏನು ಗೋನಾ? ಏನು ಗೋ? ಗೋ ಖುಷಿ ಬರ್ತಾಳೆ ನನ್ನ ಮಗಳು. ಖುಷಿ ಅಪ್ಪನೂ ಅವಾಗ ಖುಷಿನೇ ಇಷ್ಟಪಡುತ್ತೆ ಅಲ್ವೇನ್ರಿ? ನಿಂಗೆ ಖುಷಿ ಇಷ್ಟಪಡ್ತೀಯಾ? ನಾನು ಗುಣ ಖುಷಿ ಇಬ್ರು ಇಷ್ಟಪಡ್ತೀನಿ. ಕರೆಂಟ್ ಬಂತು. ಇನ್ನೆರಡು ನಿಮಿಷ ಮುಂಚೆ ಬಂದಿದ್ರೆ ಪಲಾವ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಬೋದಿತ್ತು. ಇಲ್ಲಿ ಪಲಾವ್ ರೆಡಿಯಾಗಿದೆ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಉದ್ರುದ್ರಾಗಿತ್ತು ಗೊತ್ತಾ. ಟೇಸ್ಟೂ ಅಷ್ಟೇ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಪಲಾವಾಗಿದೆ ಅಂತ. ಇವಾಗ ಇದು ರಿವ್ಯೂನ ನಮ್ಮ ಮನೆಯವ್ರ ಹತ್ರ ಕೇಳೋಣ. ಪ್ಲೇಟ್ಗೆ ಹಾಕ್ಕೊಂಡು ಹೋಗಿ ಕೊಡೋಣ. ಇರೋ ಬರೋ ಪಲಾವೆಲೆ ಎಲ್ಲ ಅವರಿಗೆ ಬಿಡುತ್ತೆ. ಹೆಚ್ಚಾಗಿ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನೋತಾರೆ. ಹೇಳುವ ತಗೊಳ್ಳಿ, ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡಿ ಹೇಳು. ನಿಜಾನೇ ಹೇಳು ಆಯ್ತು. ನಾನೇನು ವಿಡಿಯೋಗೋಸ್ಕರ ಚೆನ್ನಾಗೈತೆ ಅಂತ ಅನ್ಬೇಡ, ಅಥವಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳು. ಇವಳು ತಿಂದು ಹೇಳೋಷ್ಟರಲ್ಲಿ ಅವಳು ತಿನ್ನೋದ ಬಿಡು. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರೋದು. ಬಾಗಿಲು ತೆಗಿ. ಹಾಂ, ಇದೊಂದು ಇಡು ಬಾ ಹಿಂದೆ ಬಾ. ಹಾಂ, ಹೆಂಗಿದೆ ನಿಜ? ಇವ್ರು ಹೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ಚೆನ್ನಾಗೇ ಇರುತ್ತೆ ಬಿಡಿ. ಯಾಕೆ ಅಂತ ಅಂದರೆ ಯಾವ ಅಡುಗೆನಾದ್ರೂ ಮಾಡಲಿ, ಯಾವ ರೆಸಿಪಿನಾದ್ರೂ ಮಾಡಲಿ, ಚೆನ್ನಾಗಿಲ್ಲ ಇತ್ತೀಚೆಗೆ ಯಾಕೋ ನೀನು ಅಡುಗೆ ಚೆನ್ನಾಗೇ ಮಾಡ್ತಾಯಿಲ್ಲ ಅಂತ ಅಂತಾರೆ. ಬಟ್ ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅದು ನಿಜಕ್ಕೂ ಚೆನ್ನಾಗೇ ಇರುತ್ತೆ. ಆನ್ಲೈನಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಅದು ಡೆಲಿವರಿ ಬಂದಿತ್ತು. ಪಾಪು ನಾನು ಇಸ್ಕೊಂಬರ್ತೀನಿ ಅಂತ. ಯಾವುದೇ ಡೆಲಿವರಿ ಬರಲಿ ಫಸ್ಟು ಅವಳೇ ಅದನ್ನು ಇಸ್ಕೊಂಬರ್ಬೇಕು. ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋದನ್ನು ಸಹ ನಮ್ಮ ಮನೇಲಿ ಅವಳೇ. ಅದನ್ನ ಎತ್ತಕ್ಕೆ ಶಕ್ತಿ ಇಲ್ಲ ಅಂದ್ರೂ ಸರಿ. ಇವಾಗ ನೋಡ್ಕೊಳ್ಳಿ ಒಂದೊಂದೇ ಐಟಮ್ಸ್ಗಳನ್ನ ಹೇಗೆ ತೆಗ್ದಾಕ್ತಾಳೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇತ್ತೀಚೆಗೆ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ಗಮನ ವಹಿಸಿದ್ದೀನಿ. ಅದಕ್ಕಾಗಿ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದೆಲ್ಲನೂ ಸಹ ಬಂದಿತ್ತು. ಫಸ್ಟ್ ನಾನು ಯೂಸ್ ಮಾಡ್ತೀನಿ, ಅದರಿಂದ ನನಗೆ ಬೆಸ್ಟ್ ರಿಸಲ್ಟ್ ಏನಾದರೂ ಸಿಕ್ಕಿದ್ರೆ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಅಲ್ಲಿವರೆಗೂ ಯಾವ ಬ್ರ್ಯಾಂಡು ಏನು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ನೀನೆ ತಿನ್ನು.
ಸುಡುತ್ತೆ? ನೀನೆ ಫಸ್ಟು ಊಟ ಅಂತ ಅಂದ್ರೆ ಓಡ್ ಬರ್ತಿದ್ಲು, ಬೆಳೀತಾ ಬೆಳೀತಾ ಕಲಿತವಳೆ ಬುದ್ಧಿನ. ಅವ್ರ ಅಕ್ಕನ ಥರ ಆಯ್ತಾ ಇದ್ದಾಳೆ ಅವಳು ಅಷ್ಟೇ. ಸುಡುತ್ತೆ ಇರು. ಗೊಗ್ಗ ಗೊಗ್ಗ ಕರಿಲ್ಲ. ಆಕ್ಚುಲಿ ಇದಕ್ಕೆ ಒಂದವ್ ಕುತ್ಕೊಂಡು ತಿನ್ನಲ್ಲ, ಇದು ಈಚೆ ಎತ್ಕೊಂಡು ಹೋಗಿ ತಿನ್ನಿಸ್ಬೇಕು. ಅಲ್ಲಿ 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 ಗುಮ್ಮ 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 ಗುಮ್ಮ. ಇಲ್ಲಿ ಗೊಗ್ಗ. ಈ ಮಕ್ಕಳಿಗೆ ಊಟ ಮಾಡಿಸೋಷ್ಟರಲ್ಲಿ ಎಷ್ಟು ಸರ್ಕಸ್ ಮಾಡಬೇಕು ಅಂದರೆ ನೋಡ್ಬೋದು ಎಷ್ಟು ಫಜೀತಿ ಪಡ್ತೀನಿ ಅಂತ. ಮಿನಿಮಮ್ 45 ಮಿನಿಟ್ಸ್ ತೊಗೊಳುತ್ತೆ ನನಗೆ ಈ ಕಂಪ್ಲೀಟಾಗಿ ಪಲಾವ್ನ ತಿನ್ನಿಸಿ ಮುಗಿಸೋದಕ್ಕೆ ಅವಳಿಗೆ. ಅಷ್ಟೇ ಒಂದೊಂದು ಬಿಟ್ಟು. ಆ್ಯಕ್ಚುಲಿ ಒಂದು 3 ಡೆಲಿವರಿ ಬಂದಿದೆ, ಇಸ್ಕೊಂಬರುವ. ಫುಲ್ಲು ಫ್ರೂಟ್ಸ್ ಸುರಿಮಳೆ ಆಗಿಬಿಟ್ಟಿದೆ ನೋಡಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಹೆಲ್ತಿಯಾಗಿರೋಣ ಅಂತ ಹೇಳಿ, ಅನ್ಹೆಲ್ದಿ ಬಿಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಅನ್ಹೆಲ್ದಿ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಜಸ್ಟು ನೆನ್ನೆ ನೈಟಷ್ಟೇ ಮೋಮೋಸ್ ಆರ್ಡ್ರ್ ಮಾಡಿದ್ದೆ. ನೋಡಿ ನೆನ್ನೆ ನೈಟು ಮೋಮೋಸ್ ತಿಂದು ಇನ್ನು ಇಷ್ಟಿದೆ. ಸ್ವಲ್ಪ ಕಂಟ್ರೋಲ್ ಮಾಡೋಣ, ಸ್ವಲ್ಪ ಹೆಲ್ತಿಯಾಗಿ ತಿನ್ನೋಣ ಅಂತ ಹೇಳಿ ಫ್ರೂಟ್ಸ್ ತರಿಸಿದ್ದೀನಿ. ಆ್ಯಂಡ್ ಏನೇನು ತರಿಸಿದ್ದೀನಿ ಅಂದರೆ ವಾಟರ್ ಮೆಲನ್ ತರಿಸಿದ್ದೀನಿ, ಸ್ವಲ್ಪ ಪಪ್ಪಾಯ ಹಣ್ಣ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ, ಆ್ಯಂಡ್ 2 ಸ್ವೀಟ್ ಕಾರ್ನ್ ತರಿಸಿದ್ದೀನಿ, ಆ್ಯಂಡ್ ಇದು ಪೊಮೊಗ್ರೆನೇಟ್, ಬಾಳೆಹಣ್ಣು, ಆ್ಯಪಲ್. ಇವಾಗ ಇದರಲ್ಲಿ 4 ಇತ್ತು, ಒಂದು ಪಾಪಗೆ ಇವಾಗ ಕಟ್ ಮಾಡಿಕೊಟ್ಟೆ. ಆ್ಯಂಡ್ ಇದೇನು ನಾನು ತರಿಸಿರೋದು ಅಮೆಝಾನ್ ಫ್ರೆಶಿಂದ ಗೈಸ್. ಇದೇನು ಅಂತ ನೋಡಿ, ಮ್ಯಾಂಗೋ. ಹೇಗೆ 2 ಬಿದ್ದೆ. ನಮ್ಮ ಮನೇಲಿ ವರ್ಷದ ಮೊದಲನೇ ಮ್ಯಾಂಗೋ ಬಂದಿದೆ ಗೈಸ್, ಟೇಸ್ಟ್ ಮಾಡಿ ನೋಡ್ತೀನಿ. ಆ್ಯಂಡ್ ಈ ಬಾಕ್ಸ್ನಲ್ಲಿ ನನ್ನ ಫೇವ್ರೆಟ್ ಬಾಳೆಹಣ್ಣು. ಆ್ಯಕ್ಚುಲಿ ಈ ಬಾಳೆಹಣ್ಣು ನನಗೆ ತುಂಬ ಇಷ್ಟ, ಇದು ನನಗಷ್ಟು ಇಷ್ಟ ಆಗಲ್ಲ. ಸೊ ಈ ಬಾಳೆಹಣ್ಣು ಪಾಪುಗೆ, ಈ ಬಾಳೆಹಣ್ಣು ಪಾಪುಗಳಿಗೆ ಜಾಸ್ತಿ ಕೊಡಬಾರ್ದು, ಹಾಗಾಗಿ ಏಲಕ್ಕಿ ಬಾಳೆಹಣ್ಣು ಕೊಡ್ಬೋದು. ಹಾಗಾಗಿ ಏಲಕ್ಕಿ ಬಾಳೆಹಣ್ಣು ತರಿಸಿದ್ದೀನಿ. ಈಗ ಸದ್ಯಕ್ಕೆ ಒಂದು ಪಾಪು ಕೊಡುವ. ಕೂಡ ಹಣ್ಣು ಹಾಂ ಬೇಕಾ? ತಗ. ಯಾರು ಕೊಟ್ಟಿದ್ದು? ಅಮ್ಮ. ಅಮ್ಮಂಗೆ ನೀನು ಮತ್ತೆ ಕಿಸಿನೇ ಕೊಡಲಿಲ್ಲ. ಕೊಡು ಅಮ್ಮಂಗೆ ಕಿಸಿ ಕೊಡು. ಬಾ ಅಮ್ಮಂಗೆ ಕಿಸಿ ಕೊಡು. ಬಂದೆ. ಅಯ್ಯೋ ಈ ಕಡೆ ಅಮ್ಮ. ಅಮ್ಮಂಗೆ ಮತ್ತೆ ಥ್ಯಾಂಕ್ಸ್ ಹೇಳಲಿಲ್ಲ. ಹಣ್ಣು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ತುಂಬ ಏರ್ ಫಾಲ್ ಆಗ್ತಿದೆ ಗೈಸ್ ಇತ್ತೀಚೆಗೆ ಏನಕ್ಕೋ. ಆ್ಯಕ್ಚುಲಿ ನೀವು ನನ್ನ ಓಲ್ಡ್ ವೀಡಿಯೋಸ್ನಲ್ಲಿ ನೋಡಿದ್ರೆ ನನ್ನ ಕೂದಲು ತುಂಬಾ ಉದ್ದ ಇತ್ತು. ಏರ್ ಫಾಲ್ ಆಗ್ತಿದೆ ಅಂತ ಹೇಳಿ ಈ ರೀತಿ ಶಾರ್ಟಾಗಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಬಟ್ ಇವಾಗ ಲಾಂಗ್ ಏರ್ ಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ತುಂಬಾ ಸರ್ಚ್ ಮಾಡಿ ಈ ಒಂದು ಏರ್ ಆಯಿಲ್ನ ಆರ್ಡರ್ ಪ್ಲೇಸ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಡೆಲಿವರಿ ಆಯಿತು ಬಂತಲ್ವ, ಅದರಲ್ಲಿ ಒಂದು ಏರ್ ಆಯಿಲ್ನೂ ಸಹ ಹೌದು. ಯಾವುದಾದ್ರೂ ಹೊಸ ಪ್ರಾಡಕ್ಟು ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಅದನ್ನು ಅಪ್ಲೈ ಮಾಡಿಬಿಡ್ಬೇಕು, ಯೂಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ ನನಗಂತೂ. ಹಂಗಾಗಿ ನನಗೆ ಗೊತ್ತಿಲ್ಲ ಈ ಬಾಟಲ್ನ ಫುಲ್ ಕಂಪ್ಲೀಟಾಗಿ ಒಂದು ಬಾಟಲ್ ಫುಲ್ಲು ಖಾಲಿ ಮಾಡೋವರೆಗೂ ಈ ಕ್ಯೂರಿಯಾಸಿಟಿ ಹಂಗೆ ಇರುತ್ತಾ ಇಲ್ವಾ ಅಂತ. ಬಟ್ ಸ್ಟಾರ್ಟಿಂಗ್ ಯಾವುದೇ ಪ್ರಾಡಕ್ಟ್ಸ್ ಬರಲಿ ಫಸ್ಟು ಯೂಸ್ ಮಾಡಿಬಿಡ್ಬೇಕು ನಾನು. ನೋಡೋಣ, ಈ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಬೆಸ್ಟ್ ರಿಸಲ್ಟ್ ಏನಾದರೂ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಅಕಸ್ಮಾತ್ ನಿಮಗೇನಾದ್ರೂ ಈ ಪ್ರಾಡಕ್ಟ್ ನೋಡಿದ್ದೀರಲ್ವ, ಈ ಏರ್ ಆಯಿಲ್ ಬಗ್ಗೆ ಗೊತ್ತಿದ್ದು ನೀವೇನಾದರೂ ಅದನ್ನು ಯೂಸ್ ಮಾಡಿದ್ದು ಅದರಲ್ಲಿಂದ ರಿಸಲ್ಟ್ ಏನಾದರೂ ಗೊತ್ತಿದ್ದರೆ ಅದೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಏನಾಯ್ತು? ಅಯ್ಯಯ್ಯ ಸೂಸು ಮಾಡ್ತಾರ ಕೂತೀನಿ ಅಲ್ಲಿ, ಹೊಡೆದು ಬಿಡ್ತಾರೆ ಅಂತ ಅಂದ್ಬಿಟ್ಟು ನೈಸ್ ಮಾಡ್ತಾ ಇರೋದು ಅಂತ. ಇದಕ್ಕೆಲ್ಲ ಐತೆ ತಲೆ. ಹೊಡೆದು ಬಿಡ್ತಾರೆ ಅಂತ ಅಂದ್ಬಿಟ್ಟು ನೈಸ್ ಮಾಡೋದು. ಹಿಂಗೆ ನಿಂತ್ಕೊಂಡಿರೋ ತವೇನೆ ಸುಸು ಮಾಡ್ತಾರೆ ಗುಣ. ಹೊಡೆದು ಬಿಡ್ತಾರೆ ಅಂತ ನೈಸ್ ಬೇರೆ ಮಾಡ್ತಾಳೆ. ವಾಶ್ರೂಮ್ಗೆ ಹೋಗ್ಬೇಕು ತಾನೆ? ಎಲ್ಲಿ ಮಾಡ್ಬೇಕು ಸುಸುನ? ಎಲ್ಲಿ ಮಾಡ್ಬೇಕು ಸುಸು? ಇಲ್ಲ ಕೊಡ್ಲ ಏಟ್ ಇವಾಗ? ವಾಶ್ರೂಮ್ಗೆ ಹೋಗಿ ಮಾಡ್ಬೇಕು ತಾನೆ? ಓ ನೋಡು ಪಿಲ್ಕೆ
ಯಾಕೆ ಸುಸು ಮಾಡ್ಬಿಟ್ಟ ಪಾಪಚ್ಚಿ ಎದರ್ ನಾ ಒರೆಸ್ತೀನಿ ಬಿಡು ಬೇಡ ಬಿಡ ಹಿಡ್ದಿದ್ದೆ ಆಟ ಇದಕ್ಕೆ ಆಯ್ತು ನೀನೇ ಒರೆಸ್ಕೊ ಸುಸು ಮಾಡ್ದ ಅದಕ್ಕೆ ಒರೆಸ್ತಾ ಇದೆಯಾ ಆಯ್ತಾ ಸುಸು ಎಲ್ಲಿ ಮಾಡ್ಬೇಕು ಏಯ್ ಎಲ್ಲಿ ಮಾಡ್ಬೇಕು ಸುಸು ಏಯ್ ಸುಸು ವಾಶ್ರೂಮ್ ಅಂತಾನೆ ಮಾಡ್ಬೇಕು ಚೆಂಗ್ಲು ನೋಡಿ ನೋಡಿ ಏನು ಮಾಡ್ತಾಳೆ ನೋಡಿ ಒರೆಸ್ತಾ ನೀಟಾಗಿ ನೀನೇ ಬೀಳೋದು ಇಲ್ಲ ಅಂದ್ರೆ ಆಹಾ ಹೊಗೆ ಬಟ್ಟೆ ಕಡೆಗೆ ಹಾಕ್ಬಿಡೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಹೆಲ್ದಿಯಾಗಿರೋದನ್ನೇ ತಿನ್ನಿ ಆ್ಯಂಡ್ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ 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 ಮಾಡ್ಬಿಡಮ್ಮ. ಬಾಯ್ ಬಾಯ್ ಬಾಯ್.